ಪವರ್ ಸ್ಟಾರ್ ಅಂಬರೀಶ್ ಅವರು ಹಾಗೆ ಡಿ ಬಾಸ್ ದರ್ಶನ್ ಅವರು ನಮ್ಮ ಮುನಿರತ್ನ ಸರ್ ಒಂದು ಕಾರ್ಯಕ್ರಮ ಅಂತಂದ್ರೆ ಅವರು ಕುರುಕ್ಷೇತ್ರ ನಿರ್ಮಾಪಕರು ಕೂಡ. ಕುರುಕ್ಷೇತ್ರ ಡೈಲಾಗ್ ಇಂದ ಶುರು ಮಾಡೋಣ. ಕುತ್ತೆ ಕಲ್ಲವಲ್ಲ ನಾನು ಹೇಳೋಣ. ಓಕೆ ನೋಡೆ, ನಾನು ಮಂಡ್ಯದ ಗಂಡ ಅಂಬರೀಶ್ ಬಾಯಿ ಮುತ್ತ ಸಾಕು ಬಂದ್ಬಿಟ್ಟು ಅಲ್ಲಾಡಿಸ್ಕೊಂಡು ಏನಾದ್ರು ತಿಂತಾ ಇರೋದು. ಐಸ್ ಕ್ರೀಮ್ ತಿಂತಾ ಇದೀಯಾ? ಯಾವ ಬ್ರ್ಯಾಂಡ್ ಹಾಕೊಂಡು ಬಂದಿದ್ಯಾ ಗೊತ್ತಿಲ್ಲ, ಒಂದೇ ತರ. ಅದೇ ಹಿಂಗ್ ನೋಡ್ತೀಯ, ಹಿಂಗ್ ನೋಡು ಬಂದ್ಬಿಟ್ಟು ಅಂತ ಬೇಕು. ಯಾವ್ದಾದ್ರು ಯಾವ ಡೈಲಾಗು ವಯಸ್ಸಾಗೈತೆ, ಅದಾಗಲ್ಲ ಅಂಬಿ. ನಿನಗೂ ವಯಸ್ಸಾಗುತ್ತೆ, ನಿಮ್ಗೂ ಆಗುತ್ತೆ, ಎಲ್ರಿಗೂ ವಯಸ್ಸಾಗುತ್ತೆ, ನನಗೂ ಆಗಿದೆ. ಅದು ಕುರುಕ್ಷೇತ್ರ ನಮ್ಮ ಮುನಿರತ್ನ ಅವ್ರದು. ಅದಕ್ಕಿಂತ ಮುಂಚೆ ನಿನ್ನೆ ಡೈಲಾಗು ಕತ್ತ ಕಲ್ವಲ್ಲ ಕಲ್ವಲ್ಲ ಬೋಲ ಒಡಿಯ ಚಪ್ಪಾಳೆ. ನನ್ನ ಕೊನೆಯ ಸಿನಿಮಾ ಅಂಬಿ ನಿನಗೆ ವಯಸ್ಸಾಯ್ತಾ, ಅದಕ್ಕಿಂತ ಮುಂಚೆ ಮಾಡಿದ ಸಿನಿಮಾ ಅಂದ್ರೆ ನಮ್ಮ ಮುನಿರತ್ನ ಅವ್ರದು. ಯಾವುದು? ಕುರುಕ್ಷೇತ್ರ. ಆ ಸಿನಿಮಾದ ಒಂದು ಡೈಲಾಗು ನನ್ನ ಜೊತೆ ಡಿ ಬಾಸ್ ದರ್ಶನ್ ಕೂಡ ಹೊಡಿತಾರೆ. ಕರ ಸಾಮ್ರಾಜ್ಯಕ್ಕೆ ಇರ್ಲ 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 ಹೇಳ್ತೀನಿ. ಕುರ ಸಾಮ್ರಾಜ್ಯಕ್ಕೆ ಧರ್ಮಜನನ್ನ ಯುವರಾಜನಾಗಿ ಮಾಡಲು ಪ್ರತಿಪಾದಿಸುತ್ತೇನೆ. ನಿಮ್ಮ ಪ್ರತಿಪಾದನೆಯನ್ನ ಧಿಕ್ಕರಿಸುತ್ತೇನೆ. ತಲೆ ಎತ್ತಿ ನಡೆದವರು ತಲೆ ತಗ್ಗಿಸುವ ಹಾಗಾಗಿದೆ. ಹೆಣ್ಮಕ್ಳು ಒಳಗೆ ಹಚ್ಕೊಳ್ಳೋ ಅಷ್ಟ ಹಾಕೊಂಡ್ಬಂದ್ರೆ ಬಾವುಟ ಮಾಡ್ಕೊಂಡ್ರು. ನಾನು ಬಾವುಟ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡಲ್ಲ. ಹೆಣ್ಮಕ್ಳು ವಿಚಾರಕ್ಕೆ ಬಂದ್ರೆ ಬಿಡ್ತೀವಾ? ಒಂದ್ ಚಪ್ಪಾಳೆ ಹೊಡಿಚಿನ, ಒಂದ್ ಚಪ್ಪಾಳೆ ಹೊಡೆಯೋದು ಇಷ್ಟ ಆದ್ರೆ. ಓಕೆ, ಕನ್ನಡದ ಕುಲರತ್ನ, ಕಲಾ ರಸಿಕ, ಕಲಾ ಬಂಧು, ಭಾಗ್ಯವಂತ, ಧ್ರುವತಾರೆ, ದೇವತಾ, ಮನುಷ್ಯ, ಗಾನ ಗಂಧರ್ವ, ಕರ್ನಾಟಕ ರತ್ನ, ಕಲಾ ಕುಸುಮ, ಕನ್ನಡ ತಾಯಿಯ ಹೆಮ್ಮೆ ಮಗ, ಜಗಮೆಚ್ಚಿದ ಮಗ, ಗಾಜನೂರು ಗಂಡು, ಪದ್ಮ ವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಧ್ವನಿ ಯಾವ ರೀತಿ ಬರುತ್ತೆ ನೋಡಿ. ನೋಡಿ ನೋಡಿ, ಇವತ್ತು ನೀವೆಲ್ಲರೂ ಕೂಡ ಸೇರಿದ್ದೀರಾ. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಹೇಳೋದಿಷ್ಟೇ, ಈ ರಾಜ್ಕುಮಾರ್ ಅನ್ನೋದು ಏನು ಓದ್ಕೊಂಡವರಲ್ಲ, ನಿಮ್ಮ ಅಭಿಮಾನ ಅಷ್ಟೇ. ಅಭಿಮಾನಿ ದೇವರುಗಳು ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನಾನು ಹೇಳೋದಿಷ್ಟೇ, ನಾನು ಅಭಿಮಾನಿ ದೇವರುಗಳು ಅಂತಿದ್ರೆ ನನ್ನ ಮಗ ಅಪ್ಪು ಪುನೀತ ಮಾಡಿದ ಕೆಲಸ ನೋಡಿ ನೀವೆಲ್ಲರೂ ಕೂಡ ಅವನನ್ನ ದೇವರು ಅಂತ ಪೂಜೆ ಮಾಡ್ತಾ ಇದ್ದೀರಾ. ಅದಕ್ಕಿಂತ ಭಾಗ್ಯ ಏನೇನಿದೆ? ಒಂದು ಚಪ್ಪಾಳೆ ಜಮಾಯಿಸಿ ಅಲ್ಲ. ಇಷ್ಟು ವರ್ಷ ಆದ್ರೂ ಕೂಡ ನಾವೆಲ್ಲರೂ ಕೂಡ ಬೆಂಗಳೂರಲ್ಲಿ ಮೆಟ್ರೋ ಮೆಟ್ರೋ ಅಂತ ಇದೀವಿ. ಆದ್ರೆ ಅದನ್ನ ಶುರು ಮಾಡ್ರೋ ಅಂತ ಯಾರು ಗೊತ್ತಾ? ಯಾರು? ಶಂಕರ್ ನಾಗ್ ಅವರು. ಅವರೊಂದು ನಗು ಯಾವ ತರ ಇರುತ್ತೆ, ಅವರ ಒಂದು ಧ್ವನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಭಗವಂತ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ರಿಗೂ ನಮಸ್ಕಾರ. ನಾನು ಹೇಳೋದು ಒಂದೇ ಮಾತು, ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಹೇಳೋದಷ್ಟೇ, ಆ ನಡುವೆ ಎಲ್ಲಿ ಸ್ಮಾರಕ ಅದ, ಈ ನಡುವೆ ಎಲ್ಲಿ ಸ್ಮಾರಕ ಅದ, ಶಂಕರ ನಿನಗೆಲ್ಲಿ ಅಂತ ಕೇಳಿದ್ರೆ ನಿಮ್ಮನ್ನೆಲ್ಲ ಆಗ್ಲಿ ಇಷ್ಟು ವರ್ಷಗಳಾದ್ರೂ ಕೂಡ ನಿಮ್ಮ ಆಟೋಗಳ ಹಿಂದೆ, ನಿಮ್ಮ ಗಾಡಿಗಳ ಮುಂದೆ ನಿಮ್ಮ ಹೃದಯದಲ್ಲಿ ಪುಟ್ಟ ಯಾವುದು ಕೊಟ್ಟಿರ್ತಿರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಸಿಗೋದಿಲ್ಲ ಅಂತ ಹೇಳ್ತಾ ಒಂದು ಚಪ್ಪಾಳ ನನಗೆಲ್ಲ ಬೇರೆ ಇರೋ ಶಂಕರ ನಂಗೆ. ಇದಾದ್ಮೇಲೆ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಸಿಂಹದ ಗರ್ಜನೆ. ಯಾರು? ವಿಷ್ಣುವರ್ಧನ್ ಅವರು. ಅವರ ಒಂದು ಸಿನಿಮಾದ ಒಂದು ಡೈಲಾಗ್, ಅವರ ಒಂದು ಧ್ವನಿ ಯಾವ ರೀತಿ ಬರುತ್ತೆ ನೋಡಿ. ಒಂದು ಚಪ್ಪಾಳೆ ಕೊಟ್ರೆ ಇನ್ನು ಚೆನ್ನಾಗಿ ಬರುತ್ತೆ, ಎನರ್ಜಿ ಮಾಡ್ತಾ ಇರ್ಬೋದು. ಓಕೆ, ವಿಷ್ಣುವರ್ಧನ್ ಅವರ ಒಂದು ವಾಯ್ಸ್. ಯಾರು ನೀನು ಮಂತ್ರಿ ಆದ್ರೆ ನಾನು ರಾಜ. ನಮ್ಮಿಂದ ನೀನು, ನಿಮ್ಮಿಂದ ನಾವಲ್ಲ. ನಾವು ಮನ್ಸು ಮಾಡಿದ ಕುರ್ಚಿ ಯಾವ ಬಿದ್ದದ್ದು ಗೊತ್ತಿಲ್ಲ, ಆದ್ರೆ ನಮ್ದಂಗಲ್ಲ, 100 ಗಂಟೆ ರಾಜ. ಚಪ್ಪಾಳೆ ಕೊಡ್ಬೋದಲ್ಲ. ಇದಾದ್ಮೇಲೆ ಹಳೆ ನಟರ ವಾಯ್ಸ್ ಆದ್ಮೇಲೆ ಸ್ವಲ್ಪ ಕಾಮಿಡಿಯನ್ಸ್ ಅಂದ್ರೆ ಧೀರೇಂದ್ರ ಗೋಪಾಲ್, ಸುಧೀರ್, ಟೈಗರ್ ಪ್ರಭಾಕರ್. ಇದೇ ಸುವರ್ಣ ವಾಹಿನಿಯಲ್ಲಿ ಸುಮಾರು 10 ವರ್ಷದಿಂದ ತಲಾಟೆ ವಾಯ್ಸ್ ಕೊಡ್ತಾ ಇದೆ ಧೀರೇಂದ್ರ ಗೋಪಾಲ್ ಅವರ ಧ್ವನಿ. ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಒಂದು ಚಿಕ್ಕ ಜಲಕ್ 3 ಜನ ಬಂದ್ರು ಮಾತಾಡೋದಾದ್ರೆ. ಶಿವನೇ ಶಾಂಬೋಲಿಂಗ ಎಲ್ಲಪ್ಪ, ನಮ್ಮ ಆಂಟೀಸ್ ಎಲ್ಲ ಇಲ್ಲೇ ಇದ್ರು, ಸಿಲ್ವರ್ ಕಾಯಿನ್ ಸಿಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಇಲ್ಲೇ ಓಡಾಡ್ತಾವ್ರೆ. ಇನ್ನೊಂದ್ಸರಿ ಅನೌನ್ಸ್ ಮಾಡೋ ವರ್ಷ ಬಂದೇ ಬರ್ತಾರೆ. ಏನ್ಲ ಬಾರ್ಲ ಇಲ್ಲಿ ಟೈಗರು, ಏನಿಲ್ಲ ಸಮಾಚಾರ. ಒಂದು ಪ್ರಶ್ನೆ ಕೇಳ್ತೀನಿ ಆನ್ಸರ್ ಮೇಲೆ. ಗಂಡ ಬೇರುಂಡ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ? ತಿರುಡ
ಇವರು ನನ್ನ ಗುರಾಯಿಸ್ಕೊಂಡು ನೋಡ್ತಾ ಇದಾರೆ, ಇವನು ಇದೇ ತರ ಗುರಾಯಿಸ್ಕೊಂಡು ನೋಡ್ತಾ ಇದಾರೆ. ಬಟ್ಟೆನೆ ತಗೋತಾಗ್ತಲ್ಲ, ಇವರು ನೇತಾಕ್ಬಿಡ್ತೀನಿ. ಹಾ ಲೇ, ಅವನು ನೇತಾಕುವಂತೆ ಗಂಡ ಬೇರುಂಡ ಅಂದ್ರೆ ಏನು ಅಂತ ಹೇಳ ದಿನಡ. ಗಂಡ ಬೇರುಂಡ ಅಂತಂದ್ರೆ ಗಂಡ ಹೆಂಡತಿ ಜಗಳ ಮಾಡಿ ಗಂಡ ಬೇರೆ ಮನೆಗೆ ಹೋಗಿ ಊಟ ಮಾಡಿದ್ರೆ ಅದನ್ನ ಗಂಡ ಬೇರೆ ಮನೇಲಿ ಉಂಡ, ಗಂಡ ಬೇರುಂಡ ಅಂತಾರೆ ದಿನಡ. ಬರ್ರಿ, ಚೆನ್ನಾಗಿ ಹೇಳ್ದೆ ಕಣಪ್ಪ. ಲೇ ಬಾರ್ಲ ಇಲ್ಲಿ ಸುಧೀರು, ನಿನ್ಗೊಂದು ಪ್ರಶ್ನೆ ಕೇಳಲ್ಲ. ಡೋರ್ ಡೆಲಿವರಿ ಅಂತಂದ್ರೆ ಇಲ್ಲ? ಏಹೇ ಮೇರೆ ಸಪ್ಪನೂ ರಾಣಿ ತೆರೆ ಆಗಿ ಡೋರ್ ಡೆಲಿವರಿ ಅಂತಂದ್ರೆ ಗರ್ಭಿಣಿ ಹೆಂಗಸು 9 ತಿಂಗಳು ತುಂಬಿದ ಮೇಲೆ ಅವಳ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ಡೋರ್ ಅಲ್ಲೇ ಡೆಲಿವರಿ ಆದ್ರೆ ಅದ ಡೋರ್ ಡೆಲಿವರಿ ಅಂತ ಇರ್ತೀರ ನಾವು. ಇಂತ ನನ್ನ ಮಕ್ಳಿದ್ರೆ ಓದ್ತಾರೆ, ನಾನೇನು ಬರ್ತೀನಿ. ಯಾಕೆ ಅಂದ್ರೆ ನಾವು ಗಂಡಸರೆಲ್ಲ ಒಂಥರ ಸಿಂಗುತ್ತರನೇ, ಆದ್ರೆ ನಾವು ಮದುವೆ ಆಗ್ತೀವಲ್ಲ ಎಂಟಿ ಅಂತ ಅವಳು ದುರ್ಗ ಒಂಥರ. ಲೇಟ್ ಆಗಿ ಹೋದ್ರೆ ನಮ್ಮ ಮೇಲೆ ಸವಾರಿ ಮಾಡ್ಬಿಡ್ತಾಳೆ. ನಾನು ಬರ್ತೀನಿ ಶಿವಾಯ್. ಶಿವನೇ ಸಂಬೋಲಿಂಗ ಚಪ್ಪಾಳೆ ಕೊಡ್ಬೋದು. ಕನ್ನಡವನ್ನ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸುಚೇಂದ್ರ ಪ್ರಸಾದ್ ಅಂತ, ಅವರಿಗೆ 2 ಸಿನಿಮಾಗಳಲ್ಲಿ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಅವ್ರು ಆಕ್ಟ್ ಮಾಡಿದ್ದಾರೆ, ನಾನು ವಾಯ್ಸ್ ಕೊಟ್ಟಿದ್ದೀನಿ. ಅವರ ಒಂದು ಧ್ವನಿ ಯಾವ ರೀತಿ ಬರುತ್ತೆ. ಡ್ರಾಮಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಟ್ರಾನ್ಸ್ಫರ್ ಗೊತ್ತಾ ಯಾರಿಗಾದ್ರು? ಸುಚೇಂದ್ರ ಪ್ರಸಾದ್ ಅಂತ ಅವರ ಒಂದು ಧ್ವನಿ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ನೋಡಬಾ, ನೋಡಿ ಕತ್ತಲು ಕರಡಿಗೆ ಜಾಮೂನು ಸಖತ್ತಾಗೋಳೆ. ನೋಡಿ ಇಂಥ ಒಂದು ಸಾಹಿತ್ಯ, ಎಂತ ಒಂದು ಸಾಂಸ್ಕೃತಿಕ ಸಿದ್ಧತೆಗೆ ಕಾರಣವಾಗ್ತಿದೆ ಅಂತ. ದೇಶ ಪಾಲಿಸೋ ಸಂಸ್ಥೆ ಆವರಣದಲ್ಲಿ ಇಂತಹ ಅಪರವಂಶ ಕೇಳಿ ಬಂದ್ರೆ ನಿಮ್ಮ ಜಂಗಮವಾಣಿಯನ್ನ ಜಪ್ತಿ ಮಾಡಬೇಕಾಗುತ್ತೆ, ಗೊತ್ತಾಯ್ತೆ? ಈಗ ಅದನ್ನ ಚಪ್ಪಾಳೆ. ಕಾಂತಾರ ಸಿನಿಮಾ ಎಷ್ಟು ನೋಡಿದ್ರಾ? ಅದರಲ್ಲಿ ಕಿಶೋರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರೆ ಗೊತ್ತಾ? ಅವ್ರ ವಾಯ್ಸ್ ಯಾವ ತರ ಬಂತ ಮಾಡ್ತೀನಿ. ಕೌಂಟರ್ ಡೇಲ ನೀವು ಯಾರಾದ್ರೂ ಹೇಳ್ಬೋದು, ತೊಂದರೆ ಇಲ್ಲ. ಓಕೆನಾ? ಯಾಕೋ ಬೇಕು ನಿಮಗೆ ಸುಪ್ರಾಜ ದೋಪು ಕೋಯ ಕೋಯ ಮಾಯ ಥೂ ಯಾವ ಹೆಸರು ನಿಮಗೆಲ್ಲ? ಒಳ್ಳೆ ಅಪ್ಪ ಅಮ್ಮ, ನೀರು, ಗಾಳಿ ಬೇಕು, ಬಂಗಾರದಂತ ನಾಡು. ಇಡೀ ಪ್ರಪಂಚದಲ್ಲಿ ಕೊಂಡಾಡಂತ ಕಚ್ಚರಿದ್ರು ಕೂಡ ಪೇಂಗಿಡು ಕೈಯಲ್ಲಿ ಬ್ಲೇಡ್ ಇಟ್ಕೊಂಡು ಸಿಕ್ಸಿಕೊಂಡು ಕಾಕೊಂಡಿದ್ರಲ್ಲಿ ತೊಡರ್ ಕೆಜಿ ಮಾಂಸ ಎಲ್ಲ ರೋಡು ಏನೋ ನೀನು, ಕಿಲಾಡಿ ಏನೋ ನೀನು. ಈ ಕಾಡಲ್ಲಿ ಏನ್ ಹಿಡಿಬೇಕಾದ್ರು ನನ್ನ ಪರ್ಮಿಷನ್ ತಗೋಬೇಕಾಗತ್ತೆ. ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ ಬಂದ್ ಕೆಲಸ ಹೇಳಿದ್ರು ನಿಮ್ಮ ಆಚರಣೆ ಆಡಂಬರೆಲ್ಲ ಬಂದ್ ಮಾಡಿಸ್ಬಿಡ್ತೀನಿ. ಬಂದ್ ಮಾಡಿಸ್ಬಿಡ್ತೀನಿ. ನಿಮ್ಮ ಅಪ್ಪನಿಗೆ ಬಂದ್ ಮಾಡ್ಸ ಬ್ಯಾವರ್ಸಿ ಚಪ್ಪಾಳೆ ಕೊಡ್ಬೋದು. ಓಕೆ, ಇದಾದ್ಮೇಲೆ ಬಿಗ್ ಬಾಸ್ ಸೆಷನ್ ನೋಡ್ತೀರಾ? ಓಕೆ, ಅಲ್ಲೊಂದು 3-4 ಜನ ಮಾತಾಡ್ಸಿದ್ರೆ ಯಾವ ರೀತಿ ಮಾತಾಡಬಹುದು. ಸುದೀಪ್ ಸರ್ ಬಂದು ಮಾತಾಡಿಸ್ತಾರೆ. ದೇವರು ಮೈ ಮರ್ತು ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾರೆ. ಕೋಪ ಬಂದಾಗ ಮಾತ್ರ ನನ್ನತನ ಸೃಷ್ಟಿ ಮಾಡ್ತಾರೆ. ಓಷಾ ವೆಂಕಟ್ ಅವರು, ನಿಮಗಿಂತ ಮುಂಚೆ ವರ್ತೂರ್ ಸಂತೋಷ್ ಅವರು, ನೀವೇನಾದ್ರೂ ಮಾತಾಡ್ತೀರಾ? ಅಣ್ಣ, ಹಳ್ಳಿಕಾರರದು ನಮ್ಮ ರಕ್ತ ಬಂದಿರೋದು. ಏನಂತಾರಣ್ಣ? ಹಳ್ಳಿಕಾರರದು ನಮ್ಮ ರಕ್ತ ಬಂದಿರೋದು. ನನ್ನಂತಾರೆ ಅಪ್ಪನ ದುಡ್ಡನ್ನ ಶೋಕಿ ಮಾಡ್ತಾನೆ ಅಂತ. ನಮ್ಮ ಅಪ್ಪನ್ಕ ನಾನೇ ಹುಟ್ಟಿರೋದು. ಏನಣ್ಣ? ನಮ್ಮ ಅಪ್ಪನ್ಕ ನಾನೇ ಹುಟ್ಟಿರೋದು. ನಮ್ಮ ಅಪ್ಪನ ನಿಮ್ಮಪ್ಪನ ದುಡ್ಡು ಇಟ್ಟಿದ್ರೆ ನೀನು ಶೋಕಿ ಮಾಡಿ. ಏನಂತೀರಣ್ಣ? ನಾನು ಆ ಡೈಲಾಗ್ ಹೇಳಲ್ಲ. ನೀವು ಕೇಳ್ಬೋದು, ಯಾಕೆ ಹೇಳ್ಬೋದು ಅಂತ. ಅವ್ರು ಹೇಳ್ತಾರೆ, ನಾನು ಹೇಳೋಣ. ನಮಗೂ ಒಂದೊಂದಲ್ಲ, ನಮ್ಗಳ ಹೊಟ್ಟೆ ಉರ್ಸೋದು, ಆ ವಿಡಿಯೋಗಳು, ಪೆನ್ಡ್ರೈವು ಒಂದೊಂದಲ್ಲ. ಆ ಭಗವಂತವನಿದ್ರೆ ನೋಡ್ಕೊತಾರ. ತುಂಬಾ ಚೆನ್ನಾಗಿ ಹೇಳಿದ್ರೆ ವರ್ತೂರ್ ಅವರೇ, ಒಂದು ಚಪ್ಪಾಳೆ ಕೊಡಬಹುದು. ಓಷಾ ವೆಂಕಟ್ ಅವರೇ, ನೀವೇನಾದ್ರೂ ಮಾತಾಡ್ತೀರಾ? నేను ఎక్కడ ಕ್ಯಾಮ್ರಾ ಆನ್ ಆಗಿದ್ಯಾ? ಲೈವ್ ಹೋಗ್ತಾ ಇದ್ಯಾ? ಲೈಕ್ ಕಮೆಂಟ್ಸ್ ಬರ್ತಾ ಇದ್ಯಾ? ಯಾಕಂದ್ರೆ ನನ್ನ ಫ್ಯಾನ್ಸು ಸಾಯಿಸ್ಬಿಡ್ತೀನಿ. ಸುಮ್ಮನೆ ಕುತ್ಕೋಬೇಕು. ಯಾಕಂದ್ರೆ ನನ್ನ ಫ್ಯಾನ್ಸು ಅಗಾಂಡ, ಉಗಾಂಡ, ಆಫ್ರಿಕಾ ಎಲ್ಲ ಕಡೆ ಇದೆ ಕೊಡ. ನಿಮ್ಮೆಲ್ರಿಗೋಸ್ಕರ ಒಂದು ಹಾಡು ಹೇಳ್ತಿ ಕೊಡು, ಒಂದು ಚಪ್ಪಾಳೆ ಕೊಟ್ರು ಪ್ಲೀಸ್ ಕೊಡ. ಲವ್ ಯು ಕೊಡ. ತುಂಬನೇ ಸಮಾಚಾರ ಇದೆ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ. ನನ್ನ ಮಗನ್ ದಿಸ್ ಇಸ್ ಫಾರ್ ಹುಚ್ಚ ವೆಂಕಟ್. ಓಕೆನಾ? ಓಷಾ ವೆಂಕಟ್ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಡ್ರೋನ್ ಪ್ರತಾಪ್ ಅವರೇ, ನೀವೇನಾದ್ರೂ ಮಾತಾಡ್ತೀರಾ? ಆ ಕಡೆಯಿಂದ ಡ್ರೋನ್ ಪ್ರತಾಪ್ ಕೇಳಿದ್ರೆ ಜಗ್ಗೇಶ್ ಅವ್ರು ಬಂದ್ಬಿಟ್ರು. ನಿಜವಾಗ್ಲೂ ಆಡೆ ಮೀಡಿಯಂ ತರ ಹೇಳಬೇಕು ಅಂದ್ರೆ ಏನು, ನಮ್ಮ ಡ್ರೋನ್ ಪ್ರತಾಪ್ ನನ್ನ 36 ವರ್ಷಗಳ ಹಿಸ್ಟ್ರಿನಲ್ಲಿ
ಕಿವಿಗೆ ಲಾಭವಾಗಿಟ್ಟಂತ ವ್ಯಕ್ತಿ ಅವನಾಗಿರ್ಬೋದು. ಈಗ ಪಾಪ ಒಳ್ಳೆ ಬುದ್ಧಿ ಕಲ್ತಿದ್ದಾರೆ, ಒಳ್ಳೇದಾಗ್ಲಿ. ಏನೋ ಮಾತಾಡ್ತಾರಂತೆ, ಮಾತಾಡ್ಸಿ. ಚೆನ್ನಾಗಿ ಮಾತಾಡಿದ್ರು ಜಗ್ಗೇಶ್ ಅವರೇ. ಪ್ರೇಮ್ ಪ್ರತಾಪ್ ಅವರೇ, ನೀವೇನಾದ್ರೂ ಮಾತಾಡಿ. ಸರ್ ಖಂಡಿತ ಸರ್, ಖಂಡಿತ ಸರ್, ಖಂಡಿತ ಸರ್. ಸರ್ ನನ್ನದು ಮಿಕ್ಸಿ ಮೋಟಾರ್ನ ತಗೊಂಡೆ ಸರ್, ಅದರಲ್ಲಿ ಒಂದು ಡ್ರೋನ್ ನ ಮಾಡಿದೆ ಸರ್. ಸರ್ ಅದು ಹಾರ್ತು ಸರ್, ಹಾರ್ತು ಸರ್, ಹಾರ್ತು ಸರ್. ಸರ್ 100 ಮೀಟರ್ ಅಲ್ಲ ಸರ್, 200 ಮೀಟರ್ ಅಲ್ಲ ಸರ್, 300 ಮೀಟರ್ ಅಲ್ಲ ಸರ್, ಚಂದ್ರ ಲೋಕಕ್ಕೆ ಹೋಗಿ ವಾಪಸ್ ಬಂತು ಅಂತ ಹೇಳೋಕೆ ಇಷ್ಟಪಡ್ತೀವಿ ಸರ್. ಒಂದು ಚಪ್ಪಾಳೆ, ಒಂದು ಚಪ್ಪಾಳೆ, ಒಂದು ಚಪ್ಪಾಳೆ. ಸರ್ ನಿಮ್ಗೇನಾದ್ರೂ ಡೌಟ್ ಇದ್ರೆ ಹೇಳಿ ಸರ್, ನಿಮ್ಮ ಮೇಲೆ ಹಿಡಿಗೆ ನಾನು ಮೇಲ್ ಮಾಡ್ತೀನಿ ಸರ್, ಮಾಡ್ತೀನಿ ಸರ್, ಮಾಡ್ತೀನಿ ಸರ್. ಇಷ್ಟ ಆಗಿದ್ರೆ ಒಂದು ಚಪ್ಪಾಳೆ ಕೊಡಿ ಅಂತ ಹೇಳ್ತಾ, ತುಂಬಾ ಧ್ವನಿಗಳಾಗಿದೆ. ಈಗ ಒಂದೇ ನಿಮಿಷದಲ್ಲಿ ಒಂದು 30 ವಾಯ್ಸ್ ಕೊಡ್ತೀನಿ, ಒಂದು ಜೋರ್ ಚಪ್ಪಾಳೆ ಕೊಟ್ರೆ ಎಲ್ಲಾ ಧ್ವನಿಗಳು ಬರ್ತವೆ. ಬೇರೆ ಯಾವ್ದಾರ ವಾಯ್ಸ್ ಬೇಕಾ? ಯಾವುದು? ಯಾರು ಸಾಧು ಕೋಕಿಲ? ಆಹಾ ಆಹಾ